ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದಾರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SA2 ಎಕ್ಸಾಮ್ಗೆ DSCRT ಅಂದರೆ ಬೋರ್ಡ್ ಬಿಟ್ಟಿರುವ ಸಮಾಜ ವಿಜ್ಞಾನ ವಿಷಯದ ಮಾಡಲು ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಸಮಾಜ ವಿಜ್ಞಾನ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆಗಳು ಇಲ್ಲಿಂದ ರಿಪೀಟ್ ಆಗ್ತವೆ. ಚೆನ್ನಾಗಿ ಓದ್ಕೊಂಡೋಗಿ ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು ಈ ಕ್ವಶನ್ ಪೇಪರು. ಕೊನೆಯವರೆಗೆ ನೋಡಿ, ನಾನು ನಿಮಗೆ ಸಂಪೂರ್ಣ ಪ್ರಶ್ನೆ ಪತ್ರಕ್ಕೆ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ. ಜಸ್ಟ್ ಓದ್ತಾ ಹೋಗಿ, ನಿಮ್ಮ ಎಕ್ಸಾಮ್ಗೆ ರಿಪೀಟ್ ಆಗ್ತವೆ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನೋಡ್ಕೊರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ತೆಗೆ ನಿಮ್ಮ ಒಂದು SA2 ಎಕ್ಸಾಮ್ಗೆವರೆಗೆ 9ನೇ ತರಗತಿ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಫಿಕ್ಸ್ ಇರುವಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಇದೇ ರೀತಿ ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಸ್ ಇರ್ತವೆ, ಮಾಡಿದರೆ ಮಾತ್ರ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದ ನಮಗೆ 9th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಖಂಡಿತ ಶೇರ್ ಮಾಡಿ, ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗ ನನ್ನ ಚಾನಲಲ್ಲಿ 9th SA2 ಎಕ್ಸಾಮ್ಗೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿದ್ದೀನಿ. ಜಸ್ಟ್ ಚಾನಲ್ಗೆ ಹೋಗಿ ನೋಡ್ಕೊ, ಎಲ್ಲೋನ ನೋಡ್ತಾ ಹೋಗೋಣ. 9ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ ಅಂದರೆ SA2 ಮಾರ್ಚ್ 2026 ವಿಷಯ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ. ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ 15 ನಿಮಿಷ. ಒಂದನೇ ಮೇಲೆ ನಿಮಗೆ 8 ಬಹುವಾಕ್ಯ ಪ್ರಶ್ನೆ ಇರ್ತವೆ, 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಒಂದನೇ ಕ್ವಶನ್ ನೋಡಿ, ಅಹೋಮ್ ರಾಜವಂಶದ ಸ್ಥಾಪಕ ಯಾರಾಗಿರ್ಬೋದು? ಅಹೋಮ್ ರಾಜವಂಶ ಕೇಳಿದರೆ ಇಂಪಾರ್ಟೆಂಟ್ ಕ್ವಶನು, ರಿಪೀಟ್ ಆಗ್ಬೋದು. ಇದು ಆಪ್ಷನ್ ಡಿ ಆಗ್ತದೆ, ಸುಕಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸಿದವರು ಯಾರು? ಇದು ಆಪ್ಷನ್ ಡಿ ಆಗ್ತದೆ, ಬಿಸ್ಮಾರ್ಕ್. ಪ್ರಶ್ನೆ 3, ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆ ಎನ್ನುವರು, ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ, ಅಡ್ಮಿರಲ್ ಅಂತ ಕರೀತಾರೆ. ಪ್ರಶ್ನೆ 4, ಭಾರತೀಯ ಸಮಾಜದ ಆಧಾರ ಸ್ತಂಭ ಈ ಸಮುದಾಯವಾಗಿದೆ. ಯಾವುದಾಗ್ಬೋದು ಸಮುದಾಯ? ನಗರ ಸಮುದಾಯನ, ಮಹಾನಗರನ, ಬುಡಕಟ್ಟುನ, ಗ್ರಾಮನ? ಸರಿಯಾದ ಉತ್ತರ ಇದು ಆಪ್ಷನ್ ಡಿ ಆಗ್ತದೆ, ಗ್ರಾಮ ಸಮುದಾಯ. ಪ್ರಶ್ನೆ 5, ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ ಕೆರೆನ, ಕಾಲುವಿನ, ಬಾವಿನ, ಕೊಳಬಾವಿನ? ಯಾವುದಾಗ್ಬೋದು ಸರಿಯಾದ ಉತ್ತರ? 5ನೇದು ಸರಿಯಾದ ಉತ್ತರ ಆಪ್ಷನ್ ಸಿ, ಬಾವಿ. ವೆರಿ ಇಂಪಾರ್ಟೆಂಟ್, ರಿಪೀಟ್ ಆಗ್ಬೋದು. ಪ್ರಶ್ನೆ 6, ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ, ಏಕೆಂದರೆ ರಾಗಿಯಿಂದ ಏನು ಉಪಯೋಗ ಇದೆ? ಗೆಸ್ ಮಾಡಿ ನೋಡೋಣ. 6ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ಉತ್ತಮ ಪೋಷಕಾಂಶ ಹೊಂದಿದೆ, ಅದರಿಂದ ಜನರು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ಪ್ರಶ್ನೆ 7, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡ ವರ್ಷ ಯಾವ ವರ್ಷ? ಅರ್ಥಾತ್ ರಿಸರ್ವ್ ಬ್ಯಾಂಕ್ ಬಗ್ಗೆ ಮಲ್ಟಿಪಲ್ ಕಳ್ತಾರೆ ನಮಗೆ. ಸೊ ಅದು ವರ್ಷ ಕೇಳ್ಬೋದು ಅಥವಾ ಕಾರ್ಯಗಳ ಕೇಳ್ಬೋದು. ಒಟ್ಟಿನಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಬಗ್ಗೆ ಕೇಳ್ತಾರೆ. ಏನಾಗ್ಬೋದು? ಯಾವ ಇಸ್ವಿ ನೆಟ್ ಮಾಡ್ಕೊಳ್ಳಿ. ಇದು ಆಪ್ಷನ್ ಬಿನೇ, 1949ರಲ್ಲಿ ರಾಷ್ಟ್ರೀಕರಣಗೊಳ್ತದೆ. ಆಪ್ಷನ್ ಬಿ 1949 ಅಥವಾ 1949. ಪ್ರಶ್ನೆ 8, 1 ಕೋಟಿಗಿಂತ ಕಡಿಮೆ ಮೌಲ್ಯ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆ. ವೆರಿ ಇಂಪಾರ್ಟೆಂಟು. ಏನು ಕೇಳಿದರೆ 1 ಕೋಟಿಗಿಂತ. ಏನಾಗ್ಬೋದು ಆನ್ಸರು? 8ನೇದು ಆಪ್ಷನ್ ಬಿ ಆಗ್ತದೆ, ಜಿಲ್ಲಾ ಆಯೋಗ. ಅರ್ಥ ಆಯ್ತಾ ನಿಮಗೆ? ಒಟ್ಟಿನಲ್ಲಿ ಮಲ್ಟಿಪಲಲ್ಲಿ ಒಂದು ಕೇಳ್ತಾರೆ. ಅರ್ಥ ಆಯ್ತಾ? ವೇದಿಕೆ ಕೇಳ್ತಾರೆ, ಎಲ್ಲ ವೇದಿಕೆ ನೋಡ್ಕೊಳ್ಳಿ, ಗ್ರಾಹಕರ ಎಲ್ಲ ವೇದಿಕೆ ನೋಡ್ಕೊಳ್ಳಿ, ನಿಮಗೊಂದು ಮಲ್ಟಿಪಲ್ಲಿ ಕೇಳ್ತಾರೆ. ನೆಕ್ಸ್ಟು 2ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದು ವಾಕ್ಯದ 8 ಪ್ರಶ್ನೆಗಳು, ಒಟ್ಟಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ಇವೇನು ಒಂದು ವಾಕ್ಯದ ಪ್ರಶ್ನೆಗಳು. ಪ್ರಶ್ನೆ 9, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು? ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರಾಗಿರ್ಬೋದು? ಗೆಸ್ ಮಾಡಿ, ನಾನು ನಿಮ್ಗೆ ಉತ್ತರ ಹೇಳ್ತೀನಿ. 9ನೇದು ಉತ್ತರ ಮೂಲರಾಜ ಅಂತ ನೋಡಿ. ಮೂಲರಾಜ 2, 2ನೇ ಮೂಲರಾಜ. ಅರ್ಥ ಆಯ್ತಾ? ಪ್ರಶ್ನೆಗೆ 10, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು? ಉತ್ತರ ನೋಡೋಣ. ಒಂದು ರಾಷ್ಟ್ರದ ಜನರು ತಾವೆಲ್ಲ ಒಂದೇ ಎಂಬ ಮನೋಭಾವನೆ ಇರುವುದು, ಇದನ್ನು ರಾಷ್ಟ್ರೀಯ ಭಾವೈಕ್ಯತೆ ಎಂದು ಕರೀತಾರೆ. ಪ್ರಶ್ನೆ 11, ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯವೊಂದು ಗುರುತಿಸಲ್ಪಟ್ಟಿದೆ ಏಕೆ? ಮಲೆನಾಡು ಪ್ರದೇಶ ಕೇಳಿದರೆ 11ನೇದು ಉತ್ತರವನ್ನು ನೋಡೋಣ. ನೋಡಿ, ಇಲ್ಲಿ ಸುಮಾರು 80,000ಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯವಿದೆ. ನಂತರ ಪ್ರಶ್ನೆ 12,
ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದ ವರ್ಗ ಯಾವುದು? ಯಾವ ವರ್ಗ ಉದಾಯಿತು ಕೈಗಾರಿಕಾ ಕ್ರಾಂತಿಯಿಂದ? ಕೈಗಾರಿಕರ ನೋಡಿ ಉತ್ತರ ನೋಡಿ, ಬಂಡವಾಳಶಾಹಿ ವರ್ಗ ಆಗ್ತದೆ. ನಂತರ ಪ್ರಶ್ನೆ ಸಂಖ್ಯೆ 13. ನಿರ್ವಹಣೆ ಎಂಬುದು ಬೇಡೂರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದರೆ ಯಾರು ಹೇಳಿಕೆ ಕೊಡ್ತಾರೆ ಇದನ್ನ? 13ನೇದು ಯಾರು? JL ಹೆನ್ಸ್ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 14. ಶ್ರಮ ವಿಭಜನೆ ಎಂದರೇನು? ವೆರಿ ಇಂಪಾರ್ಟೆಂಟು. ಶ್ರಮ ವಿಭಜನೆ ಎಂದರೇನು? ನೋಡಿ ಉತ್ತರ, ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸುವುದನ್ನು ಶ್ರಮ ವಿಭಜನೆ ಎನ್ನುವುದು. ಏನಿಲ್ಲ, ಕೆಲಸದ ಹಂಚಿಕೆ ಅಷ್ಟೇ, ಕೆಲಸದ ಹಂಚಿಕೆ. ಪ್ರಶ್ನೆ ಸಂಖ್ಯೆ 15. ಕೈಗಾರೀಕರಣವು ಯಾವುದನ್ನು ಸೂಚಿಸುತ್ತದೆ? ನೋಡಿ ಉತ್ತರ, ಕೈಗಾರೀಕರಣವು ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಬಳಸುವಂಥ ತಂತ್ರಜ್ಞಾನದಲ್ಲಿ ಉಂಟಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 16. ಮಾನವ ಸ್ವಾತಂತ್ರ್ಯವಾದ ಜನಿಸಿದ, ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ. ಈ ಪ್ರಸಿದ್ಧ ಹೇಳಿಕೆಯನ್ನು ನೀಡಿದರೆ ಯಾರು? ತುಂಬಾ ಇಂಪಾರ್ಟೆಂಟು. 16ನೇ ಕ್ವಶನ್ನು. ಉತ್ತರ ರೂಸೋ ಹೇಳ್ತಾರೆ ಇದನ್ನ. ರೂಸೋ ಸರಿಯಾದ ಉತ್ತರ. ನಂತರ 17ನೇ ಕ್ವಶನ್ನು. ಇಲ್ಲಿ ನಮಗೆ 3ನೇ ಮೇಲೆ ಇರ್ತದೆ. ಇವೇನು 2 ಅಂಕದ 8 ಪ್ರಶ್ನೆಗಳು, ಟೋಟಲ್ 16 ಅಂಕ. ಎಷ್ಟು ಪ್ರಶ್ನೆ? 8 ಪ್ರಶ್ನೆ, ಟೋಟಲ್ 16 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ನೋಡಿ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ನೀವು ಬರೀ ವಾಕ್ಯಗಳಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ನೀವು ಪಾಯಿಂಟ್ಸ್ಗಳು ಮಕ್ಕಂತ ಬರಿಬೋದು. ಪಾಯಿಂಟ್ಸಲ್ಲಿ ಅಂಶಗಳಲ್ಲಿ ಬರಿಬೋದು. ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ ಎಷ್ಟು ಬರೀ ಹೇಳ್ತೀನಿ ಕೇಳಿ. 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟ್ ಬರಬೇಕು, ಮತ್ತು 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರಬೇಕು. ಕನಿಷ್ಠ ಇದು. ಅರ್ಥ ಆಯ್ತು? 2 ಮಾರ್ಕ್ಸಿಗೆ 4, 3 ಮಾರ್ಕ್ಸಿಗೆ 6, 4 ಮಾರ್ಕ್ಸಿಗೆ 8 ಪಾಯಿಂಟ್ಸನ್ನು ಬರಬೇಕು, ಅಂಶಗಳನ್ನ ಬರಬೇಕು. ಅರ್ಥ ಆಯ್ತಾ? ಕ್ವಶನ್ ನೋಡಿ, ಇಲ್ಲಿ ಯಾವ 10 ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಯಾವ ಪ್ರಶ್ನೆಗೆ 10 ಕ್ವಶನ್ ಕೊಟ್ಟಿದ್ದಾರೆ? ಅದೇ ಪ್ರಶ್ನೆ ಎಕ್ಸಾಮ್ನಲ್ಲಿ SI2 ಎಕ್ಸಾಮ್ನಲ್ಲಿ 10 ಕ್ವಶನ್ ಕೊಡ್ತಾರೆ, ನೆನಪಿಟ್ಟುಕೊಳ್ಳಿ. 17 ಕ್ವಶನ್ಗೆ 10 ಕ್ವಶನ್ ಇದೆ ಅಂದಮೇಲೆ ಕೊಡ್ತಾರೆ. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳನ್ನು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು. 2 ಕ್ವಶನ್ ಇಂಪಾರ್ಟೆಂಟು. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳನ್ನು ಅಥವಾ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳನ್ನು. 17ನೇ ಕ್ವಶನು. 2 ಪ್ರಶ್ನೆಗೆ ನಾವು ಉತ್ತರ ನೋಡೋಣ. 17ನೇ ಕ್ವಶನು ಓಕೆ ಇದೆ ನೋಡಿ. ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳು: ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ಪೂರ್ಣಗೊಂಡಿರಬೇಕು, ನಂತರ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗ ಸದಸ್ಯರಾಗಿರಬಾರ್ದು. ಅಥವಾ ಕ್ವಶನ್ ಆನ್ಸರ್ ನೋಡಿ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು. ಏನೆಲ್ಲ ಅರ್ಹತೆ? ಭಾರತ ಪ್ರಜೆಯಾಗಿರಬೇಕು, ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಸ್ವಲ್ಪ ಎಲ್ಲ ಮಿಕ್ಸ್ ಆಗಿವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ನ್ಯಾಯ ತಜ್ಞರಾಗಿರಬೇಕು. ಅದೈತೆ, ಸ್ವಲ್ಪ ಓದೋಕ್ಕೆ ಕಷ್ಟ ಆಗ್ತದೆ, ಆದರೂ ನೋಡ್ಕೊಳ್ಳಿ. ನೆಕ್ಸ್ಟು 18ನೇ ಕ್ವಶನ್ನು, ವೇಟ್ ಮಾಡಿ. ಧರ್ಮವು ಸಾಮಾಜೀಕರಣದ ಪ್ರಮುಖ ನಿರೋಗಿಯಾಗಿದೆ ಹೇಗೆ? ಅಥವಾ ಭಾರತದಲ್ಲಿ ಗ್ರಾಮ ಸಮುದಾಯವು ಮಹತ್ವದ್ದಾಗಿದೆ ಹೇಗೆ? 18ನೇ ಕ್ವಶನ್ನು. 2 ಪ್ರಶ್ನೆಗೆ ಉತ್ತರನ ಕೊಡ್ತೀನಿ ನಿಮಗೆ. ಓಕೆ, 18ನೇ ಕ್ವಶನು. ಧರ್ಮವು ನೈತಿಕ ಸಂಪ್ರದಾಯ, ಸಮಾಜ ಸೇವೆಗಳನ್ನು, ದಾನ ಧರ್ಮ ಅಳವಡಿಸಿಕೊಳ್ಳಲು ನೆರವಾಗುತ್ತದೆ. ಅಥವಾ ಕ್ವಶನ್ ಇಷ್ಟು ಬರೆದು ಸಾಕು ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಅಥವಾ ಕ್ವಶನ್ನು ನೋಡಿ, ಇದು ಆನ್ಸರ್ ಇದೆ. ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳು, ಕೃಷಿಯ ಪ್ರಾಧಾನ್ಯತೆ, ಸಾಂಸ್ಕೃತಿಕ ಶ್ರೀಮಂತಿಕೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೊಡುಗೆ, ಸಾಮಾಜಿಕ ಜೀವನದ ಪೂರ್ಣ ಸಂಘಟನೆ. ನಂತರ 19ನೇ ಕ್ವಶನ್ನು. ನೆಕ್ಸ್ಟು 19ನೇ ಕ್ವಶನ್ನು. ಓಕೆ, ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆ. 19ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಓಕೆ, ಇದು ಪ್ರಶ್ನೆ. ಅಧಿಕ ತೆರಿಗೆ ಭಾರ ಜನರ ಮೇಲಿತ್ತು. ಇವೆಲ್ಲ ಪಾಯಿಂಟ್ಸು. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಸಾರಿಗೆ ಸಂಪರ್ಕ ಕಷ್ಟವಾದ್ದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪದಲ್ಲಿರಲಿಲ್ಲ. ಕೃಷಿಯು ಸಂಪತ್ತಿನ ಮೂಲವಾಗಿತ್ತು. ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ದರು. ಚಿನ್ನ, ಬೆಳ್ಳಿ, ಸಾಮಗ್ರಿ ತಯಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳಿದ್ದವು. ನಂತರ 20ನೇ ಕ್ವಶನ್ನು. 20ನೇ ಕ್ವಶನ್ ಏನಿರ್ಬೋದು? ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಕಬ್ಬಿಣದ ಅದಿರುಗಳು ಸಿಗುವ ಪ್ರದೇಶಗಳು ವೆರಿ ಇಂಪಾರ್ಟೆಂಟು. ಕಬ್ಬಿಣ ಅದಿರು ಕೇಳ್ಬೋದು, ಈ ಕ್ವಶನ್ ರಿಪೀಟ್ ಆಗ್ಬೋದು. 20ನೇ ಕ್ವಶನ್ನು. 20ನೇ ಕ್ವಶನ್ನು ನೋಡಿ. ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು ಅಂತ ಕರೀತಾರನ್ನ, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇಲ್ಲೆಲ್ಲ ಕಬ್ಬಿಣದ ಅದಿರುಗಳು
ಸಿಗ್ತವೆ. ನಂತರ 21ನೇ ಪ್ರಶ್ನೆ, ತೃತೀಯ ವಲಯದ ಉದ್ಯೋಗಿಗಳಾವು? ತೃತೀಯ ವಲಯದ ಉದ್ಯೋಗಗಳು ವೇಟ್ ಮಾಡಿ. ಎಷ್ಟನೇ ಕ್ವಶನ್ ಅದು? ವೇಟ್ ಮಾಡಿ. 21ನೇ ಕ್ವಶನು, ತೃತೀಯ ವಲಯದ ಉದ್ಯೋಗಗಳು. 21ನೇ ಕ್ವಶನು. ಸೊ ಆನ್ಸರ್ ನೋಡ್ಕೊಳ್ಳಿ, ಇವೆಲ್ಲ ಬರ್ತವೆ. ಶಿಕ್ಷಣ, ಸಾರಿಗೆ ಸಂಪರ್ಕ, ಪ್ರವಾಸೋದ್ಯಮ, ವಿಮೆ, ಸಾರ್ವಜನಿಕ ಆಡಳಿತ ಇವೆಲ್ಲ ಬರ್ತವೆ. ನಂತರ 22ನೇ ಕ್ವಶನು. ವೇಟ್ ಮಾಡಿ. 22ನೇ ಕ್ವಶನ್, ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳವು? ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೇಳಿದರೆ 22ನೇ ಕ್ವಶನು. ವೇಟ್ ಮಾಡಿ. ಇವೆಲ್ಲ ಬರ್ತವೆ ನೋಡಿ. ವಸ್ತುಗಳು ಸುರಕ್ಷಿತವಾಗಿರುವೆ ಎಂಬುದನ್ನು ನೋಡಿಕೊಳ್ಳುವುದು, ಬೆಲೆ ಸರಿಯಾಗಿದೆ ಎಂಬುದನ್ನು ಪರೀಕ್ಷಿಸುವುದು, ವಸ್ತುವಿನ ಗುಣಮಟ್ಟ ನೋಡ್ಕೋಬೇಕು, ಅಂತರ್ಜಾಲ ಪಾವತಿ, ಆನ್ಲೈನ್ ಪೇಮೆಂಟ್ ಸಮಯದಲ್ಲಿ ಮುನ್ನೆಚ್ಚರಿಕೆ ವಹಿಸುವುದು. ಸ್ವಲ್ಪ ಮಿಕ್ಸ್ ಆಗಿವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ 23ನೇ ಪ್ರಶ್ನೆ, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರವು ಪ್ರಮುಖವಾಗಿದೆ ಹೇಗೆ? ಅಂದರೆ 24ನೇ ಕ್ವಶನ್ನು, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಗೆ ಸಮರ್ಥಿಸಿ. 23 ಮತ್ತು 24ನೇ ಪ್ರಶ್ನೆಯ ಉತ್ತರ ನೋಡೋಣ. 23 ಮತ್ತು 24. 23ನೇ ಕ್ವಶನ್ ಆನ್ಸರ್ ಐತೆ. ವಿಡಿಯೋನ ಪಾಸ್ ಮಾಡಿಟ್ಟು ಈ ಒಂದು ಉತ್ತರ ನೋಡ್ಕೊಳ್ಳಿ. ಸೊ ಎಲ್ಲ ಪಾಯಿಂಟ್ಸ್ ಬರೀಲೇಬೇಕು, ಎಲ್ಲ ಬರೆಯೋ ಸಿಗುತ್ತಲ್ಲ. ಎಷ್ಟು ಮಾರ್ಕ್ಸಿಗೆ ಕೇಳಿದ್ರೆ ನೋಡಿ, 2 ಮಾರ್ಕ್ಸಿಗೆ ಕೇಳಿದ್ರೆ 4 ಪಾಯಿಂಟ್ ಬರೆದ್ರೆ ಸಾಕು ಕನಿಷ್ಠ ಪಕ್ಷ. ತುಂಬ ಇವೆ ಇಲ್ಲಿ. 2 ಮಾರ್ಕ್ಸಿಗೆ 4 ಪಾಯಿಂಟು, 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು ಎಷ್ಟು ಬರೀಬೇಕಂತ ರೂಲ್ಸ್ ಇದೆ. ಕನಿಷ್ಠ ಅದು, ಹೆಚ್ಚಿಗೆ ಬರಿಬೋದು, ಪರವಾಗಿಲ್ಲ. 24, 23, 24 ಉತ್ತರ ಇದೆ ನೋಡ್ಕೊಳ್ಳಿ. ನಂತರ 25ನೇ ಕ್ವಶನ್ನು. ಇಲ್ಲಿಂದ ನಮಗೆ ಏನಿರ್ತವೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳು ಅಥವಾ ಅಂಶಗಳು ಉತ್ತರಿಸಿ. 3 ಅಂಕ 90 ಪ್ರಶ್ನೆಗಳು, ಒಟ್ಟು 27 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. ಎಷ್ಟು ಪ್ರಶ್ನೆ? 9 ಪ್ರಶ್ನೆಗಳು. ನೋಡಿ, ಇಲ್ಲಿ ಕೂಡ ನಮಗೆ 10 ಕ್ವಶನ್ ಕೊಟ್ಟಿರ್ತಾರೆ. 25ನೇ ಕ್ವಶನು, ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು? ಅಥವಾ ಬಸವಣ್ಣವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುದು? ಈ ಎರಡನ್ನು ಕೆಳಗೆ ಕೇಳ್ತಾರೆ ಫಿಕ್ಸು ನಿಮ್ಮ SU ಎಕ್ಸಾಮ್ನಲ್ಲಿ. ಅರ್ಥ ಆಯ್ತಾ? ಅಥವಾ 2 ಕೊಡ್ತಾರೆ, ಒಂದನ್ನು ಬರೀಬೇಕು. ರಿಪೀಟ್ ಆಗ್ಬೋದು ಕ್ವಶನು. ಐ ಹೋಪ್ ಎಕ್ಸ್ಪೆಕ್ಟೆಡ್, ಇದು ತುಂಬಾ ಎಕ್ಸ್ಪೆಕ್ಟೆಡು, ಬರಬಹುದು. 25ನೇ ಕ್ವಶನು. 25ನೇ ಕ್ವಶನ್ಗೆ ಆನ್ಸರ್ ನೋಡೋಣ. ವೇಟ್ ಮಾಡಿ. 25ನೇ ಕ್ವಶನ್ ನೋಡಿ, ಶಂಕರಾಚಾರ್ಯರು ಉಪನಿಷತ್ತುಗಳ ಮತ್ತು ಬ್ರಹ್ಮಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದ್ವೈತ ಶಾಸ್ತ್ರವನ್ನು ಪ್ರಚಾರ ಮಾಡಿದರು. ಅವರು ಲೌಕಿಕ ಜೀವನಕ್ಕೆ ಅದು ನೀಡಲಿಲ್ಲ. ಇವೆಲ್ಲ ಪಾಯಿಂಟ್ಸ್ ಬರ್ತವೆ ನೋಡಿ. 10 ಕ್ವಶನು ಬಸವಣ್ಣರ ಬಗ್ಗೆ ಕೂಡ ಇದೆ. ಉತ್ತರ ನೋಡ್ಕೊಳ್ಳಿ. ನಿಮಗೆ ತುಂಬಾ ಈಸಿ ಯಾವುದು ಅದನ್ನ ಬರೀರಿ. ಅರ್ಥ ಆಯ್ತಾ? 2 ಕೊಟ್ಟಿರ್ತಾರೆ, ನಿಮಗೆ ಟೈಮ್ ಇದ್ದರೆ 2 ಬರೀರಿ. ಸೊ ತುಂಬ ಪಾಯಿಂಟ್ ಬರೆಯೋ ಸಿಗುತ್ತಲ್ಲ. 3 ಮಾರ್ಕ್ಸಿಗೆ ಕೇಳಿದ್ರೆ 6 ಪಾಯಿಂಟ್ ಕನಿಷ್ಠ 6 ಬರೀರಿ. 6 ಬರೆಯೋಕೋಬೇಡಿ, ಜಾಸ್ತಿ ಬರೀರಿ. ಇನ್ನೂ ಕೂಡ ಜಾಸ್ತಿ ಬರೆದ ನನಗೆ ಫುಲ್ ಮಾರ್ಕ್ಸ್ ಅವ್ರಿಗೆ ಕೊಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಸೊ ಜಾಸ್ತಿ ಗೊತ್ತಿರ ಬರೀರಿ. ಅಥವಾ ಕನಿಷ್ಠ ಏನು ಮಾಡಬೇಕು ನೀವು, 3 ಮಾರ್ಕ್ಸಿಗೆ ಕನಿಷ್ಠ 6 ಪಾಯಿಂಟು ಇರಲೇಬೇಕು. ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ನಂತರ ಪ್ರಶ್ನೆಗೆ 26. ವೇಟ್ ಮಾಡಿ. ಕರ್ನಾಟಕದ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ, ಅಥವಾ ಭತ್ತ ಬೆಳೆಯಲು ಬೇಕಾದ ಸೂಕ್ತ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಿ. 2 ಕ್ವಶನ್ಗೆ ಆನ್ಸರ್ ಮಾಡೋಣ. 26ನೇ ಕ್ವಶನ್ನು ನೋಡಿ. 26 ಯಾವಲ್ಲ ನೋಡಿ, ಇಷ್ಟೇ ನೋಡಿ. ಮಂಗಳೂರು, ಮಲ್ವೆ, ಭಟ್ಕಳ, ಹೊನ್ನಾವರ, ಕಮಟ, ಅಂಕೋಲಾ, ಕಾರವಾರ ಇವೆಲ್ಲ ಬರ್ತವೆ. 10 ಕ್ವಶನ್ ಕೂಡ ಇದೆ ನೋಡಿ. ಉಷ್ಣವಲಯದ ಬೆಳೆಯಾಗಿದೆ. 27 ಡಿಗ್ರಿ ಉಷ್ಣಾಂಶ, 150ರಿಂದ 200 ಸೆಂಟಿಮೀಟರ್ ಮಳೆ, ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು, ಸಮತಟ್ಟಾದ ಭೂಮಿ. ನಂತರ 27ನೇ ಕ್ವಶನ್ನು ನೋಡೋಣ. 27ನೇ ಕ್ವಶನ್ನು, ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕ್ಗಳ ಪ್ರಾಮುಖ್ಯತೆ ಬರೆಯಿರಿ, ಅಥವಾ ಉತ್ಪಾದನೆಯಲ್ಲಿ ಶ್ರಮದ ಪ್ರಾಮುಖ್ಯತೆ ಬರೆಯಿರಿ. 2 ಕ್ವಶನ್ಗೆ ಆನ್ಸರ್ ನೋಡೋಣ. 27ನೇದು ಓಕೆ. ಎಷ್ಟನೇ ಪೇಜ್ ಇದು? 27ನೇದು. ಸಾರ್ವಜನಿಕ ಉಳಿತಾಯವನ್ನು ಸಂಗ್ರಹಿಸುತ್ತದೆ. ಇದೇ ರೀತಿ ಪಾಯಿಂಟ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ಪಾಯಿಂಟ್ಸ್ ನೋಡ್ಕೊಳ್ಳಿ. ಸೊ 10 ಕ್ವಶನ್ ಕೂಡ ಆನ್ಸರ್ ಇದೆ. ಉತ್ಪಾದನೆ, ಶ್ರಮದ ಮಹತ್ವ. ನಂತರ 28ನೇ ಪ್ರಶ್ನೆ, ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ಪಟ್ಟಿ ಮಾಡಿ, ಅಥವಾ ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ. ಇವೆಲ್ಲ ನೋಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಆನ್ಸರ್ ಕೊಡ್ತೇನೆ. ಈ ಕ್ವಶನ್ ಬರ್ಕೊಳ್ಳಿ ಬುಕ್ಕಲ್ಲಿ. ನಾನು ಡೈರೆಕ್ಟಾಗಿ ಮುಂದಿನ ಕ್ವಶನ್ಗೆ ಆನ್ಸರ್ ಕೊಡ್ತೇನೆ. 29, ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು, ಸಮರ್ಥಿಸಿ. 30, ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಹಲವು ಹಂತಗಳಿಂದ ಕೂಡಿದೆ, ಸ್ಪಷ್ಟೀಕರಿಸಿ. 31, ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತದೆ. ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು? 32, ಯೇಸುಕ್ರಿಸ್ತನ ಬೋಧನೆಯನ್ನು ವಿವರಿಸಿ. 33, ಅವಿಭಕ್ತ ಕುಟುಂಬದ ಲಕ್ಷಣ ಪಟ್ಟಿ ಮಾಡಿ ಅಥವಾ ಬರೆಯರಿ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು.
ಅವಿಭಕ್ತ ಕುಟುಂಬದ ಲಕ್ಷಣಗಳು ಈ ಒಂದು ಕ್ವಶನ್ ಬರ್ಬೋದು ಅನ್ಕೋತೀನಿ ನಾನು. ನೋಡೋಣ 28ರಿಂದ ನಾವು 33ರವರೆಗೆ ಉತ್ತರ ನೋಡೋಣ. 28ರಿಂದ 33 ವೇಟ್ ಮಾಡಿ. 28 ಅಥವಾ ಕ್ವಶನ್ ಆನ್ಸರ್ ಇವೆ ನೋಡ್ಕೊಳ್ಳಿ. ತುಂಬಾ ಈಸಿ. ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ. 28, 29 ಸ್ಟುಡಿಯೋನ ಪಾಸ್ ಮಾಡಿ, ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಉತ್ತರ ನೋಡ್ಕೊಳ್ಳಿ. ಆಮೇಲೆ 30 ನೋಡಿ, ಚುನಾವಣಾ ಪ್ರಕ್ರಿಯೆ ಹಂತಗಳು. 31, 32, 33 ಸೊ ಎಲ್ಲ ಆನ್ಸರ್ ನೋಡ್ಕೊಳ್ಳಿ. ಇನ್ನಂತರ ಬರ್ತದೆ 4 ಮಾರ್ಕ್ಸು. ಸೊ 4 ಮಾರ್ಕ್ಸ್ ಕ್ವಶನ್ ಯಾವ ಇರ್ತೀವಿ ನೋಡೋಣ. ಸೊ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ ಇನ್ನೊಮ್ಮೆ. ಇನ್ನು ಬರುವಂಥದ್ದು ಎಷ್ಟು? ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8 ಅಂಕಗಳು ಉತ್ತರಿಸಿ, 10 ಅಂಶಗಳು ಉತ್ತರಿಸಿ. ಇವೇನು 4 ಅಂಕ ಪ್ರಶ್ನೆ 4 ಇರ್ತವೆ. ಟೋಟಲಾಗಿ 16 ಅಂಕ. ಪ್ರತಿ ಪ್ರಶ್ನೆಗೆ 4 ಅಂಕ. ಇಲ್ಲಿ ಕೂಡ 10 ಕ್ವಶನ್ ಕೊಟ್ಟಿರ್ತಾರೆ, ಡೋಂಟ್ ವರಿ. 34 ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಥವಾ ಧಾರ್ಮಿಕ ಸುಧಾರಣೆಯ ಕಾರಣವನ್ನು ತಿಳಿಸಿ. ಈ ಕ್ವಶನ್ ಕೊಡ್ತೀನಿ ನಿಮಗೆ ಆನ್ಸರು. ಈಗ ಕ್ವಶನ್ ಬರ್ಕೊಳ್ಳಿ ಬುಕ್ಕಲ್ಲಿ, ಅದು ನೆನಪಿಟ್ಕೊಳ್ಳಿ, ನಾನು ಆನ್ಸರ್ ಕೊಡ್ತೀನಿ ನಿಮಗೆ. 35 ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತದೆ, ವಿಶ್ಲೇಷಿಸಿ. ಅಥವಾ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ, ವಿಶ್ಲೇಷಿಸಿ. 36 ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮೃದ್ಧವಾಗಿತ್ತು ಎಂದು ಹೇಗೆ ಹೇಳುವರಿ. 37 ವೆರಿ ಇಂಪಾರ್ಟೆಂಟ್. 37 ಸಂವಿಧಾನದ ಲಕ್ಷ್ಯವನ್ನು ತಿಳಿಸಿ. ಕ್ವಶನ್ ಇದೇ ಬರ್ಬೋದು, ಸೇಮ್ ಬರ್ಬೋದು, ಹೇಳೋಕ್ಕಾಗಲ್ಲ. ವೆರಿ ಇಂಪಾರ್ಟೆಂಟು, ನೋಡ್ಕೊಂಡು ಹೋಗಿ. ಎಷ್ಟು? 34ರಿಂದ 37ರವರೆಗೆ ಉತ್ತರ ನೋಡೋಣ. ಎಷ್ಟನೇ ಕ್ವಶನು? 34 ನೋಡಿ. 34 4 ಮಾರ್ಕ್ಸಿಗೆ. ಸೊ 8 ಪಾಯಿಂಟ್ ಸಾಕು. 4 ಮಾರ್ಕ್ಸಿಗೆ 8 ಪಾಯಿಂಟ್ ಬರೆದ್ರೆ ಸಾಕಾಗ್ತದೆ. ಹೆಚ್ಚು ಉತ್ತರ ಹೆಚ್ಚಿನ ಬರೀರಿ. ಸಾಧ್ಯಷ್ಟು ಬರೀರಿ, 1-2 ಹೆಚ್ಚು ಬರೀರಿ, ಪರವಾಗಿಲ್ಲ, ಬರಿಬೋದು. ಅಥವಾ ಒಟ್ಟಿನಲ್ಲಿ ಕಡಿಮೆ ಬರೀಕೋಬೇಡಿ, ಕನಿಷ್ಠ 8 ಪಾಯಿಂಟ್ ಬರೀರಿ. ನೆನ್ಪು ಮಾಡ್ಕೊಂಬಿಟ್ಟು ಬರೀರಿ, ಅರ್ಥ ಆಯ್ತಾ? ಅಥವಾ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದೆರಡು ಓನ್ ಪಾಯಿಂಟ್ಸ್ ಬರೀರಿ. ಅದ್ರ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ನಿಮಗೆ ಏನು ಗೊತ್ತಿದೆ ನಿಮ್ಮ ಸ್ವಂತ ವಾಕ್ಯ ಬರೀರಿ, ಅರ್ಥ ಆಯ್ತಾ? ಸೊ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಅದ್ರ ಬಗ್ಗೆ ಮತ್ತೆ ಗೊತ್ತಿರಬೇಕು, ಮತ್ತು ಬೇರೆ ಬರೀಕೋಬೇಡಿ, ಅದ್ರ ರಿಲೇಟೆಡ್ ಆನ್ಸರ್ ಬರೀರಿ. 35 ಇವೆಲ್ಲ ಪಾಯಿಂಟ್ಸ್ ವೈಸ್ ಬರೀಬೇಕು. ಸೊ ತುಂಬ ಏನು ಮಾಡ್ತೀರಾ, ವಾಕ್ಯದಲ್ಲಿ ಬರೀತೀರಾ, ಆಯ್ತು ಮಾಡ್ಕೋಬೇಡಿ, ತುಂಬ ಟೈಮ್ ಹಿಡಿಯುತ್ತೆ ಅದು. ವಾಕ್ಯ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ, ನೋಡ್ಕೊಳ್ಳಿ. ಆಮೇಲೆ 37 ಭಾರತ ಸಂವಿಧಾನ ಲಕ್ಷಣಗಳು. ಲಿಖಿತ ಮತ್ತು ಬೃಹತ್ ಸಂವಿಧಾನ, ಭಾಗಶಃ ಅನನ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಎಲ್ಲ ಬರ್ತವೆ. ತುಂಬ ಈಸಿ ಪಾಯಿಂಟ್ಸ್ ಇವೆ, ಓದ್ಕೊಳ್ಳಿ. ನಂತರ ಲಾಸ್ಟ್ ಕ್ವಶನ್ನು ನಕ್ಷೆ ಕೊಡ್ತಾರೆ. ನಕ್ಷೆ, ಭಾರತ ನಕ್ಷೆ ನೋಡಿ. ನಿಮಗೆ ಒದಗಿಸಿರುವ ಕರ್ನಾಟಕದ ನಕಾಶೆಯಲ್ಲಿ ಕೆಳಗಿನಲ್ಲಿ ಯಾವುದಾದ್ರು 5 ಗುರುತಿಸಿ. ಅವ್ರು ಎಷ್ಟು ಕೊಡ್ತಾರೆ? 10 ಕೊಡ್ತಾರೆ. 10ರಲ್ಲಿ ನೀವು 5 ಗುರುತಿಸಬೇಕು. 10 ಸ್ಥಳ ಕೊಡ್ತಾರೆ, ಆಯ್ತಾ? ಇಡೀ ಭಾರತ ಕೊಡ್ತಾರೆ, ಅದರಲ್ಲಿ ಯಾವುದಾದ್ರು 5 ಗುರುತಿಸಬೇಕು. ನೋಡಿ, ಔರಾದ, ನವಮಂಗಳೂರು, ಕೆನರಾ, ಕರಾವಳಿ, ಶಿವನ ಸಮುದ್ರ, ತುಂಗಭದ್ರಾ ನದಿ ಎಲ್ಲ ನೋಡ್ಕೊಳ್ಳಿ. ಇದರಲ್ಲಿ ನಿಮಗೆ 5 ಬರ್ತವೆ, ಇವೇ ಬರ್ತವೆ. ಬೇರೆ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಸಾಧ್ಯ ನಿಮಗೆ ಯಾವ್ದು ಬರ್ತಂತ ಹೇಳ್ತೀನಿ ಇನ್ನೊಮ್ಮೆ ಹೇಳುವಾಗ. ಈಗ ಇವು 5 ಕೊಡ್ಬೋದು, ಇದರಲ್ಲಿ 5 ಬರ್ಬೋದು, ಆಯ್ತಾ? ಎಲ್ಲ ಕೂಡ ಇಂಪಾರ್ಟೆಂಟು. ನಾನು ನಿಮಗೆ ಉತ್ತರ ಕೊಡ್ತೀನಿ, ವೇಟ್ ಮಾಡಿ. ಇದರಲ್ಲಿ 5 ಬರ್ಬೋದು, ಎಕ್ಸ್ಪೆಕ್ಟೆಡು. ನೋಡಿ, ಇಲ್ಲಿ ಎಲ್ಲ ಸ್ಥಳಗಳಿವೆ. ಕರ್ನಾಟಕದ ಉತ್ತರ ತುದಿ, ಮೇ ಬಿ ಇದು ಕರ್ನಾಟಕ ನಕ್ಷೆ ಅಲ್ವಾ? ಓಕೆ, ಕರ್ನಾಟಕ. ಇದು ನಮಗೆ ಗೊತ್ತಿಸು. ಕರ್ನಾಟಕ ನಕಾಶೆಯಲ್ಲಿ ಕೆಳಗಿನಲ್ಲಿ ಯಾವುದಾದ್ರು 5 ಗುರುತಿಸಿ. ಕರ್ನಾಟಕದ ನಕಾಶೆ, ಅರ್ಥ ಆಯ್ತಾ? ಅವರು ಭಾರತ ನಕಾಶೆ ಕೊಡೋದಿಲ್ಲ, ನೀವು ಕೇವಲ ಕರ್ನಾಟಕ ನಕಾಶೆ ಕೊಡ್ತಾರೆ. ಗೊತ್ತೀನಿ, ನೋಡೋಣ. ಸೊ ಸ್ಥಳಗಳು ಇಲ್ಲಿ ಗುರುತಿಸಿದ್ದೀವಿ ನೋಡಿ. ಕರ್ನಾಟಕ ಉತ್ತರ ತುದಿ ಔರಾದ್, ಕೆನರಾ ಶಿರಾ, ಮಧುಗಿರಿ ಬೆಟ್ಟ, ಕರ್ನಾಟಕ ರಾಜಧಾನಿ ಬೆಂಗಳೂರು, ನವಮಂಗಳೂರು. ನೋಡಿ, ಕೆನರಾ ತೀರ ಯಾವ್ದು ಗುರುತಿಸ್ಬೇಕಂತ. ಬೆಳಗಾವಿ, ಭದ್ರಾವತಿ, ಇವೆಲ್ಲ ನೋಡ್ಕೊಳ್ಳಿ. ಇವೇ ಬರ್ತಾವೆ ನಿಮ್ಮ ಎಕ್ಸಾಮ್ಗೆ, ಅರ್ಥ ಆಯ್ತಾ? ಸೊ ಒಂದ್ಸಲ 2 ಸಲ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನಕ್ಷೆ ತೆಗಿಬೇಕು. ಅವ್ರು ಕೊಡ್ತಾರೆ ನಿಮಗೆ, ಎಕ್ಸಾಮಲ್ಲಿ ಕೊಡ್ತಾರೆ, ನೀವು ಜಸ್ಟ್ ಗುರುತಿಸ್ಬೇಕು. ಓಕೆ, ಸೊ ಇಷ್ಟು ಒಂದು ಕ್ವಶನ್ ಪೇಪರು ಈಗ ಅಲ್ಲಿ ಚಾನಲ್ ಮೇಲೆ ಎಲ್ಲ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ವಿಷಯದ SA 2 ಎಕ್ಸಾಮ್ಗೆ ಕ್ವಶನ್ ಪೇಪರ್ಗಳು ಮತ್ತು ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು ಎಲ್ಲ ಅವೈಲೇಬಲ್ ಇರ್ತವೆ. ಜಸ್ಟ್ ಚಾನಲ್ಗೆ ಹೋಗಿ ಎಲ್ಲ ಓದ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಆಲ್ ದಿ ಬೆಸ್ಟ್ ಕೂಡ. ಇದ್ರ ಬಗ್ಗೆ ಏನೇ ಡೌಟ್ ಕಮೆಂಟ್ ಹಾಕಿ, ಸೊ ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.